ಚಪ್ಪಲಿ. ನಮ್ಮ ಭಾರತೀಯ ಸಂಪ್ರದಾಯದ ಪ್ರಕಾರ ಚಪ್ಪಲಿಯ ಸ್ಥಾನ ಮನೆಯ ಹೊರಗೆ. ಚಪ್ಪಲಿಗಳು ಹೊಸ್ತಿಲು ದಾಟಿ ಒಳಗೆ ಬರಬಾರದು ಎಂಬುದು ತಲತಲಾಂತರಗಳಿಂದ ಅನುಸರಿಸಿಕೊಂಡು ಬಂದಿರುವ ಪದ್ಧತಿಯಾಗಿದೆ. ಇದಕ್ಕೆ ವೈಜ್ಞಾನಿಕ ಕಾರಣಗಳು ಇದೆ. ಊರೆಲ್ಲ ಸುತ್ತಾಡಿ ಮನೆಯ ಒಳಗೆ ಬರುವುದರಿಂದ ರೋಗಾಣುಗಳು, ವೈರಸ್ಗಳು ಮನೆಯ ಮಂದಿಗೆ ಅನಾರೋಗ್ಯವನ್ನುಂಟು ಮಾಡುತ್ತದೆ. ಸ್ವಚ್ಛತೆ ಹಾಗೂ ಆರೋಗ್ಯದ ದೃಷ್ಟಿಯಿಂದ ಚಪ್ಪಲಿಗಳನ್ನು ಹೊರಗೆ ಬಿಡುವುದು ಒಳ್ಳೆಯದು. 1. ಚಪ್ಪಲಿಗಳು ಎಷ್ಟೇ ಸ್ವಚ್ಛವಾಗಿರಲಿ ಅದನ್ನು ಬೆಡ್ರೂಮ್ನಲ್ಲಿ ಅಥವಾ ಕಪಾಟಿನಲ್ಲಿ ಇಡಬಾರದು. ಇದರಿಂದ ಮನೆಯಲ್ಲಿ ದರಿದ್ರ ಉಂಟಾಗುತ್ತದೆ. 2. ವಾಸ್ತುಶಾಸ್ತ್ರದ ಪ್ರಕಾರ ಚಪ್ಪಲಿ ಸ್ಟ್ಯಾಂಡನ್ನು ಮನೆಯ ಹೊರಗೆ ಪಶ್ಚಿಮ ದಿಕ್ಕಿನಲ್ಲಿ ಇಡುವುದು ಉತ್ತಮ. 3. ದೇವಸ್ಥಾನದ ಒಳಗೆ, ಮನೆಯಲ್ಲಿ ಪೂಜೆ ಮಾಡುವ ಜಾಗಕ್ಕೆ ಹಾಗೂ ಧಾರ್ಮಿಕ ಪವಿತ್ರ ನದಿಗಳಿಗೆ ಹೋದಾಗ ಚಪ್ಪಲಿಗಳನ್ನು ಧರಿಸಬಾರದು. 4. ಚಪ್ಪಲಿ ಸ್ಟ್ಯಾಂಡ್ ಬಾಗಿಲು ಸದಾ ಮುಚ್ಚಿರಬೇಕು. ಇದರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯು ಹೆಚ್ಚದಂತೆ ತಡೆಯಬಹುದು. 5. ಚಪ್ಪಲಿ ಸ್ಟ್ಯಾಂಡನ್ನು ಸ್ವಚ್ಛವಾಗಿ ನೀಟಾಗಿ ಇರಿಸಬೇಕು. ಇಲ್ಲವಾದರೆ ಅಸ್ತವ್ಯಸ್ತಗೊಂಡಿರುವ ಚಪ್ಪಲಿಗಳು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. 6. ಹಳೆಯ ಹಾಗೂ ಹರಿದ ಕಿತ್ತು ಹೋದ ಚಪ್ಪಲಿ ಅಥವಾ ಶೂ ಧರಿಸುವುದರಿಂದ ಮನೆಯಲ್ಲಿ ಹಾಗೂ ಹೊರಗಿನ ಎಲ್ಲ ಕೆಲಸಗಳಿಗೆ ಅಡಚಣೆ ಉಂಟಾಗುತ್ತದೆ. 7. ಚಪ್ಪಲಿ ಸ್ಟ್ಯಾಂಡನ್ನು ಇಡುವ ಸ್ಥಳವೆಂದರೆ ಮನೆಯ ಹೊರಭಾಗದ ಪಶ್ಚಿಮ ಹಾಗೂ ನೈಋತ್ಯ ದಿಕ್ಕು ಹಾಗೂ ನಿಮ್ಮ ಮನೆಯ ಲಿವಿಂಗ್ ರೂಮ್ನ ನೈಋತ್ಯ ಮೂಲೆಯಲ್ಲಿ ಇಡಬೇಕು. 8. ನಿಮಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಚಪ್ಪಲಿಗಳನ್ನು ಖರೀದಿಸಿ. ಬ್ರಾಂಡೆಡ್, ಮ್ಯಾಚಿಂಗ್ ಹಾಗೂ ಹಲವಾರು ಚಪ್ಪಲಿಗಳು ಇರುವುದರಿಂದ ಮನೆಯಲ್ಲಿ ದರಿದ್ರವನ್ನು ಆಹ್ವಾನ ನೀಡಿದಂತೆ. 9. ನಿಮ್ಮ ಚಪ್ಪಲಿ ಅಥವಾ ಶೂ ಕಳ್ಳತನವಾದರೆ, ನಿಮಗೇನಾದರೂ ದೋಷವಿದ್ದರೆ ಈ ಚಪ್ಪಲಿಯು ಕಳ್ಳತನದಿಂದ ಅದು ನಾಶವಾಗುತ್ತದೆ ಹಾಗೂ ಶನಿದೇವರ ಅನುಗ್ರಹ ನಿಮ್ಮ ಮೇಲೆ ಇದೆ ಎಂದು ತಿಳಿಯಿರಿ. 10. ಚಪ್ಪಲಿಗಳನ್ನು ಬಿಡುವಾಗ ಒಂದು ಚಪ್ಪಲಿ ನೇರವಾಗಿ, ಇನ್ನೊಂದು ಚಪ್ಪಲಿ ಬೋರಲಾಗಿ ಇಡಬಾರದು. ಏಕೆಂದರೆ ಹೀಗೆ ಬಿಡುವುದರಿಂದ ಮನೆಯಲ್ಲಿ ಜಗಳ ಉಂಟಾಗುತ್ತದೆ. ಆದ್ದರಿಂದ ಎರಡನ್ನು ನೇರವಾಗಿ ಬಿಡಿ. 11. ಚಪ್ಪಲಿಯನ್ನು ಧರಿಸಿ ಮನೆಯಲ್ಲಿ ಓಡಾಡಬಾರದು ಹಾಗೂ ಚಪ್ಪಲಿಯನ್ನು ಧರಿಸಿ ಊಟ ಮಾಡುವುದು, ಅಡಿಗೆ ಮನೆಗೆ ಹೋಗುವುದು ಮಾಡುವುದರಿಂದ ಅನ್ನಪೂರ್ಣೇಶ್ವರಿಯ ಕೋಪಕ್ಕೆ ತುತ್ತಾಗುವಿರಿ. 12. ಮನೆಯ ಮುಖದ್ವಾರದ ಮುಂದೆ ಚಪ್ಪಲಿ ಸ್ಟ್ಯಾಂಡನ್ನು ಇಡಬಾರದು. ಏಕೆಂದರೆ ಪಾಸಿಟಿವ್ ಎನರ್ಜಿ ಮನೆಯೊಳಗೆ ಪ್ರವೇಶಿಸಲು ತಡೆಯುಂಟು ಮಾಡುತ್ತದೆ. ಇದೇ ಅಲ್ಲದೆ ಚಪ್ಪಲಿಗಳನ್ನು ಅಪಶಕುನವೆಂದು ಪರಿಗಣಿಸಲಾಗುತ್ತದೆ. 13. ನೀವು ಚಪ್ಪಲಿ ಅಥವಾ ಶೂ ಖರೀದಿಸುವುದಾದರೆ ಶನಿವಾರ ಅಥವಾ ಮಂಗಳವಾರ ಖರೀದಿಸಬಾರದು. ಏನಾದರೂ ಖರೀದಿಸಿದಲ್ಲಿ ಚಪ್ಪಲಿಯ ಮೂಲಕ ನಕಾರಾತ್ಮಕತೆಯು ನಿಮ್ಮ ಮನೆಯೊಳಗೆ ಪ್ರವೇಶಿಸುವುದಲ್ಲದೆ ಶನಿ ದೋಷವನ್ನು ಅನುಭವಿಸಬೇಕಾಗುತ್ತದೆ. 14. ಹಣವಿಡುವ ಸ್ಥಳದಲ್ಲಿ ಚಪ್ಪಲಿಯನ್ನು ಧರಿಸಬಾರದು. ಏಕೆಂದರೆ ಆ ಸ್ಥಳದಲ್ಲಿ ಲಕ್ಷ್ಮೀದೇವಿ ಹಾಗೂ ಕುಬೇರನ ನೆಲೆಯಾಗಿರುತ್ತದೆ. ಇಲ್ಲಿ ಚಪ್ಪಲಿಗಳನ್ನು ಹಾಕಿಕೊಳ್ಳುವುದರಿಂದ ಮನೆಯ ಪ್ರಗತಿ ನಿಲ್ಲುವುದಲ್ಲದೆ ಮನೆಯ ಲಕ್ಷ್ಮೀದೇವಿಯು ನಿಲ್ಲುವುದಿಲ್ಲ. 15. ವಾಸ್ತುಶಾಸ್ತ್ರದ ಪ್ರಕಾರ ಚಪ್ಪಲಿ ಸ್ಟ್ಯಾಂಡನ್ನು ಉತ್ತರ ದಿಕ್ಕಿನಲ್ಲಿ, ಪೂರ್ವ ದಿಕ್ಕಿನಲ್ಲಿ, ಆಗ್ನೇಯ ದಿಕ್ಕಿನಲ್ಲಿ ಯಾವ ಕಾರಣಕ್ಕೂ ಇಡಬಾರದು. ಇದನ್ನು ಇಡುವುದರಿಂದ ನಿಮ್ಮ ವೃತ್ತಿ ಬದುಕಿನಲ್ಲಿ ಸಂಕಷ್ಟಗಳು, ಸಾಮಾಜಿಕ ಸಂಘಟನೆ ಹಾಗೂ ಸಂಪರ್ಕಗಳು ಕಡಿತಗೊಳ್ಳುವುದಲ್ಲದೆ ಹಣ ಸಮಸ್ಯೆಗೆ ಗುರಿಯಾಗುವಿರಿ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಸ್ನೇಹಿತರೆ. ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ದಯವಿಟ್ಟು ಈಗಲೇ ನಮ್ಮ MS ಯೂಸ್ಫುಲ್ ಮಾಹಿತಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.
ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಎಲ್ಲರಿಗೂ ಈ ಮಾಹಿತಿ ತಲುಪಲಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.